ಜಮೀನು ವಿಚಾರಕ್ಕೆ ಅಟ್ಟಹಾಸ ಮೆರೆದ ಗ್ಯಾಂಗ್. ಒಬ್ಬನ ಮೇಲೆಯೇ ಹಲ್ಲೆ ಮಾಡಿದ ಕಿರಾತಕರು. ಜಮೀನು ವಿಚಾರಕ್ಕೆ ಮಾರಾಮಾರಿ ನಡೆದಿರೋ ಅಮಾನವೀಯ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಮಾರೇಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 5-6 ಮಂದಿ ಗ್ಯಾಂಗ್ ಕಟ್ಕೊಂಡು ಬಂದು ಒಬ್ಬನ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದು ಅಟ್ಯಾಕ್ ವಿಡಿಯೋ ಭಯ ಬೀಳಿಸುವಂತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಮಾರೇಪಲ್ಲಿ ಗ್ರಾಮದ ಸರ್ವೆ ನಂಬರ್ 22ರಲ್ಲಿ 5 ಎಕರೆ ಜಮೀನು ವಿಚಾರ ಸಂಬಂಧ ಶಿವಾರೆಡ್ಡಿ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಈ ಜಮೀನನ್ನ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕಲಾಗಿದ್ದು ಸ್ಟೇ ಕೂಡ ಇದೆ. ಇದು ಗೋಮಾಳ ಜಮೀನಾಗಿದ್ದು ಹಲ್ಲೆಗೊಳಗಾದ ಅರವಿಂದ್ ಅಜ್ಜನ ಹೆಸರಿಗೆ ಮಂಜೂರಾಗಿತ್ತು. ಈ ಜಮೀನನ್ನ ಅನುಭೋಗ ಮಾಡಿಕೊಂಡು ಬರ್ತಾ ಇದ್ದು ಏಕಾಏಕಿ ಜೆಸಿಬಿಯನ್ನ ಕರೆಸಿ ಕಾಮಗಾರಿಗೆ ಮುಂದಾಗಿದ್ದು ಇದನ್ನ ಪ್ರಶ್ನಿಸುವುದಕ್ಕೆ ಹೋಗಿದ್ದ ಅರವಿಂದ್ ಅನ್ನೋನ ಮೇಲೆ ಶಿವಾರೆಡ್ಡಿ ಬೆಂಬಲಿಗರಾದ ಸದಾನಂದ್, ನಾಗಾನಾಯಕ್, ಕಬಾಬ್ ಮಂಜು ಸೇರಿದಂತೆ 5 ಗುಂಪು ಕಟ್ಟಿಕೊಂಡು ಮಾರಾಮಾರಿ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅವರು ಫೋರ್ಜರಿ ಮಾಡಿಬಿಟ್ಟು ಈ ಥರ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಬಿಟ್ಟು ಅದು ಗ್ರೀನ್ ಸಿಟಿ ಅಂತ ಲೇಔಟ್ ದೊಡ್ಡದಾಗಿ ಲೇಔಟ್ ಅದು ಸರ್ಕಾರಿ ಗೋಮಾಲ. ಅದ್ರಲ್ಲಿ ನಾವು ಅನುಭವದಲ್ಲಿ ಇದೀವಿ 3 ಎಕರೆ 4 ಎಕರೆ 2 ಎಕರೆ ಗ್ರ್ಯಾಂಟ್ ಆಗಿದೆ. ಅದರಲ್ಲಿ ಇದೆಲ್ಲ ಹೋಗುತ್ತೆ ಅಂತ ನಮ್ಮ ಜಮೀನೆಲ್ಲ ಇದೆಲ್ಲ ಹೋಗುತ್ತೆ ಅಂತ ಈ ಥರ ಮಾಡ್ತಿದ್ದಾರೆ. ಶಿವಾರೆಡ್ಡಿ ಅನ್ನೋರು ನಮಗೆ ಪ್ರಾಣದ ಎದುರಿಗೆ ಕೊಟ್ಟಿದ್ದಾರೆ. ಸಾಯಿಸಿ ಬಿಡ್ತೀವಿ 4 ದಿವಸದಲ್ಲಿ ನಿನ್ನ ಎತ್ತು ಬಿಡ್ತೀವಿ. ಟೋಟಲ್ ಎಷ್ಟು ಎಕರೆ ಇತ್ತು ಮತ್ತು ನೀವು ಎಷ್ಟು ಎಕರೆ ಅನುಭವದಲ್ಲಿದ್ರಿ? 2 ಎಕರೆ ನಮ್ಮ ತಾತ ಗ್ರ್ಯಾಂಟ್ ಆಗಿದೆ, ಒಂದು 3-3 ಎಕರೆ ನಾವು ಅನುಭವದಲ್ಲಿದ್ದೀವಿ. ಅದನ್ನು ಬೇರೆಯವ್ರಿಗೆ ಗ್ರ್ಯಾಂಟ್ ಆಗಿದೆ ಅಂತ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಸ್ಬಿಟ್ಟು ಲೇಔಟ್ ಮಾಡ್ತಿದ್ದಾರೆ. ಅದು ನಾವು ತಹಸೀಲ್ದಾರ್ ಮೇಡಮ್ ಹತ್ರ ಹೋಗಿದ್ದೀವಿ. ತಹಸೀಲ್ದಾರ್ ಮೇಡಮ್ ಹತ್ರ ಹೋಗಿ 10 ಸಲ ಹೋಗಿದ್ದೀವಿ. ಸರ್ವೆ ಮಾಡಿಸಿ ಸರ್ವೆ ಮಾಡಿದ್ರೆ 4 ಎಕರೆ 30 ಗುಂಟೆ ಇಲ್ಲ. ಅದಕ್ಕೆ ಏನು ಮಾಡಿದ್ರೆ ಇಟಾಚಿ ತಂದುಬಿಟ್ಟು ಗುಟ್ಟೆ ಬಂಡೆ ಎಲ್ಲ ಕಿತ್ಬಿಟ್ಟು ಅದು ಆ ಥರ ಮಾಡಿದ್ದಾರೆ. ಯಾಕಂದರೆ 4 ಎಕರೆ 30 ಗುಂಟೆ ಅಲ್ಲಿ ತೋರಿಸ್ಬೇಕಲ್ಲ ಸ್ಕೆಚ್ಚಲ್ಲಿ, ಅದು ತೋರ್ಸೋಕ್ಕೆ ಈ ಗುಟ್ಟೆಗೆಲ್ಲ ನಾವು ಅಡ್ಡ ಹೋಗಿದ್ದಕ್ಕೆ ಈ ಥರ ಮಾಡ್ತೀವಿ. ಪ್ರಭಾವಿಯಲ್ಲಿ ಮೇಜರ್ ಯಾರು ಇದ್ದಾರಲ್ಲ ಈಗ ಇಲ್ಲಿಗೆ ಈ ಥರ ಮಾಡ್ತಿರೋದು? ಶಿವಾರೆಡ್ಡಿ ಮಗ ಸದಾನಾಯಕ್, ನಾಗೇನಾಯಕ್ ಅವ್ರ ಮಗ ಸದಾನಾಯಕ್, ಮತ್ತು ಅವ್ರ ಹೆಂಡತಿ ಮಂಜುಳಾ ಅವರು, ಕಬಾಬ್ ಮಂಜು ಅಂತ ಇವರು ನಿನ್ನಲ್ಲಿ ಎತ್ತಿಸ್ಬಿಡ್ತೀವಿ, ಈ ಥರ ನಮಗೆ ಜಾಸ್ತಿ ತೊಂದರೆ ಕೊಡ್ತಿದ್ದಾರೆ, ನಮಗೆ ನಮ್ಮ ಫ್ಯಾಮಿಲಿ ಥ್ರೆಡ್ ಆಗುತ್ತೆ, ಈ ಥರ ತೊಂದರೆ ಕೊಡ್ತಿದ್ದಾರೆ. ಒಂದು 50 ಕೋಟಿ 60 ಕೋಟಿ ಪ್ರಾಪರ್ಟಿ ಸರ್, 2 ಗಾರ್ಮೆಂಟ್ಸ್ ಕಟ್ಟಿದ್ದಾರೆ. ಅದು ಗೌರ್ಮೆಂಟ್ ಪ್ರಾಪರ್ಟಿ. ಅವ್ರು 61 ಸರ್ವೆ ನಂಬರ್ ಕಟ್ಟಿಲ್ಲ. 61 ಸರ್ವೆ ನಂಬರ್ ಇದ್ರೆ ಅದರಲ್ಲಿ ಕಟ್ಟಿಲ್ಲ, ಗೌರ್ಮೆಂಟ್ ಪ್ರಾಪರ್ಟಿಯಲ್ಲಿ ಕಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಏನಾದರೂ ಬೆದರಿಕೆ ಹಾಕಿದ್ರು? ಹಾಕಿದ್ರು ಸರ್. ಒಂದು ತಿಂಗಳಿಂದ ಇದೇ ನಡೀತಾ ಇದೆ. ಇನ್ನು ಈ ಜಮೀನಿಗೆ ಸಂಬಂಧಿಸಿದಂತೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿಕೊಂಡು ಜಮೀನು ಲಪಟಾಯಿಸುವುದಕ್ಕೆ ಪ್ರಯತ್ನಿಸಿದ್ದಾರೆ ಅಂತ ಗಾಯಾಳು ಅರವಿಂದ್ ತಂದೆ ಗಂಭೀರ ಆರೋಪ ಮಾಡಿದ್ರು. ಅರವಿಂದ್ ನನ್ನ ಮಗ ಈ ರೀತಿ ಸುಮಾರು ಒಂದು 2 ತಿಂಗಳಿಂದ ಇದರ ಜಮೀನು 22ನೇ ಸರ್ವೆ ನಂಬರ್ದು ಒಂದು ಇದಿತ್ತು, ಗಲಾಟೆ ಇತ್ತು. ಆದರೆ ಗಲಾಟೆ ಇದ್ದರೂ ಸಹ ನಾವು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕಿದ್ದೀವಿ. ರಿಟ್ ಪಿಟಿಷನ್ ಹಾಕಿದ್ರು, ರಿಟ್ ಪಿಟಿಷನ್ನಿಂದ ನನಗೆ ಸ್ಟೇ ಬಂದರು. ಸ್ಟೇಗೂ ಅವರು ಇದು ಕೊಡ್ದಾರ ಅವರು ನಮ್ಮ ಜಮೀನಲ್ಲಿ ಬಂದು ಸುಮಾರು 2 ಎಕರೆ ನಮ್ಮ ತಂದೆಗೆ ಗ್ರ್ಯಾಂಟ್ ಆಗಿದೆ. ಅದನ್ನು 30 ಗುಂಟೆ ನಮ್ಮ ಹೆಸರಿಗೆ ನಾವು ಅನುಭವದಲ್ಲಿದ್ದು ಕೆಲಸ ಮಾಡ್ತಾಯಿದ್ವಿ, ಅನುಭವದಲ್ಲಿದ್ವಿ. ಆದರೂ ಸಹ ಅನುಭವ ಬಿಟ್ಟು ಇವನ್ನ ಅನುಭವ ಬಿಡಿಸಿ ನಂತರ ಅವರಿಗೆ ಅನುಭವ ಬಿಡಿಸಿ ಅವರ ಜಮೀನು ಇಟ್ಕೊಳ್ಬೇಕಂತ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಎಲ್ಲ ನಕಲಿ ದಾಖಲೆ ಎಲ್ಲ ನಾವು ರೆವಿನ್ಯೂ ಮಿನಿಸ್ಟರ್ ಹತ್ರ ಹೋಗಿದ್ದೀವಿ, DC ಹತ್ರ ಹೋಗಿದ್ದೀವಿ, ತಹಸೀಲ್ದಾರ್ ಹತ್ರ ಹೋಗಿದ್ವಿ. DC ಅವ್ರು ನಮಗೆ ಎಲ್ಲ ಡಾಕ್ಯುಮೆಂಟು ತಗೊಂಬಂದಿದ್ದಾರೆ, ಕೊಟ್ಟು ಅಂತ ಹೇಳಿದ್ರೆ ತಗೊಂಬಂದು ಕೊಟ್ಟಿದ್ದೀವಿ. ಆದರೂ ಸಹ MLA ಸಾಹೇಬರು ಮೀಟ್ ಆದರೆ MLA ಸಾಹೇಬರು ಇದು ಸ್ಟಾಪ್ ಮಾಡಿದೆ, ರೆವಿನ್ಯೂ ಮಿನಿಸ್ಟ್ರಲ್ಲಿದ್ದಾರೆ, ಇದು ಸ್ಟಾಪ್ ಮಾಡಿ, ಕೆಲಸ ಸ್ಟಾಪ್ ಮಾಡಿಸಿ ಅಂತ ತಹಸೀಲ್ದಾರ್ಗೆ ಹೇಳಿದ್ರೆ, ತಹಸೀಲ್ದಾರ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದ್ರು ಸಹ ಅವರು ನಮ್ಮ ಕಡೆ ಇದು ತೋರಿಸ್ತಿಲ್ಲ. ನಿನ್ನೆ ಬಂದು ಕೆಲಸ ಮಾಡಿದ್ರು. ನಿನ್ನೆ ಅಡ್ಡ ಹೋಗಿದ್ವಿ. ನಿನ್ನೆ ನೀವೇ ಕಂಪ್ಲೇಂಟ್ ಹೋಗಿ ತಹಸೀಲ್ದಾರು ಆರ್ಐಗೂ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಕೆಲಸ ಮಾಡಬೇಡಿ ಅಂತ. ಆದರೂ ಸಹ ಇವರು ಮಾಡ್ತಾಯಿದ್ದಾರೆ. ಇದು ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ಅವ್ರು ಮಾಡಲಿಲ್ಲ.
ನಾವು ಬೆಳಗ್ಗೆ ಹೋಗ್ಬಿಟ್ಟು ನಿಮ್ಮ ತಹಸೀಲ್ದಾರ್ ಹತ್ರ ಹೋದೆ, ಮೇಡಮ್ ನೋಡಿ ಮೇಡಮ್ ಇವಾಗ ತಹಸೀಲ್ದಾರ್ ಹತ್ರ ಹೋಗ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮವ್ರು ಫೋನ್ ಮಾಡಿದ್ರು, ಫೋನ್ ಮಾಡಿ ತೋರಿಸಿದ್ರು. ಸುಮಾರು 2 ಗಂಟೆ ತಡವಾಗಿ ಬಂದು ಈ ರೀತಿ ಮಾಡಿದ್ರು. ಅವ್ರು ನಾನು ಹೋದಾಗ ಬಂದಿದ್ರು, ಈ ಗಲಾಟೆ ಆಗ್ತಾ ಇರಲಿಲ್ಲ. ತಡವಾಗಿ ಬಂದು ಈ ರೀತಿ ಆಗಿದೆ ಸರ್. ನಿಮ್ಮ ಮೇಲೆ ಯಾವ ಥರ ದಂಧೆ ಮಾಡಿದ್ದಾರೆ, ಯಾವ ಥರ ಇಂದು ಗೂಂಡಾಚಾರಿ ಮಾಡಿದ್ದಾರೆ? ಆ ಗೂಂಡಾಚಾರಿ ಅವನು ಸರ್, ನಾವೆಲ್ಲ ತಹಸೀಲ್ದಾರ್ ಆಫೀಸಲ್ಲಿ ಅಲ್ಲೇ ಇಲ್ಲಿದ್ವು. ಸಿಂಗಲ್ ಲೇಡೀಸ್ ಇದ್ರು, ಒಂದು 4-5 ಜನ ನಮ್ಮವರು. ಅವನೊಬ್ಬನೇ ಹೋಗಿದ್ದಾನೆ ಈ ರೀತಿ ಮಾಡ್ತಾರೆ ಅಂತ ಹೋಗಿದ್ರೆ, ಇವನ ಮೇಲೆ ಬಂದಿದ್ದಾನೆ ಅಂತ ಅವನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿ ಅವನ ಮೇಲೆ ಸ್ವಲ್ಪ ಜಾಸ್ತಿ ಕಸಿ ಇತ್ತು. ಆದ್ದರಿಂದ ಆದಮೇಲೆ ಮಟ್ಟ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಈ ರೀತಿ ಮಾಡಿದ್ದಾರೆ ಸರ್. ಪ್ರಾಣ ಬೇಕು. ನಿನ್ನೆ ಅವನು ಸೀಮೆ ಎಣ್ಣೆ ಸುಟ್ಟಾಕ್ಬಿಡ್ತೀವಿ, JCB ಕೆಳಗಡೆ ಹಾಕ್ಬಿಟ್ಟು ಉಳ್ಬಿಡ್ತೀವಿ ಅಂತ ಈಗ ನಿಮಗೆ ಯಾರು ಪ್ರಾಣ ಬೆದರಿಕೆ ಆಗ್ತಿರೋ ಸರ್? ಇದು ನಮ್ಮ ಪ್ರಾಣ ಬೆದರಿಕೆ ಶಿವಾರೆಡ್ಡಿ ಅವ್ರ ಮನಸ್ಸಿನಿಂದಾನೆ ಸರ್. ಶಿವಾರೆಡ್ಡಿ ಮೇಯ್ನ್. ಸದ್ಯ ಹಲ್ಲೆಯಿಂದ ಗಾಯಗೊಂಡಿರುವ ಅರವಿಂದನ್ನ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಈ ಸಂಬಂಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.